ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಚಿಕನ್ ಟಿಕ್ಕಾ. ಹೆಚ್ಚು ಎಣ್ಣೆ ಉಪಯೋಗಿಸೋದಿಲ್ಲ, ಸುಲಭವಾಗಿ ರುಚಿಯಾಗಿ ಏರ್ ಫ್ರೈಯರ್ನಲ್ಲಿ ಚಿಕನ್ ಟಿಕ್ಕನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಮತ್ತೆ ಬೇರೆಯವರು ಕೂಡ ಶೇರ್ ಮಾಡಿರಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬೌಲ್ಗೆ ನಾನು ಅರ್ಧ kg ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಬೌಲ್ಗೆ ಹಾಕ್ತೀನಿ. ಈಗ ಅದಕ್ಕೆ ಉಪ್ಪು ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ನಿಂಬೆ ರಸ, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ಗೆ ನಾವು ಹಾಕಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆ ರಸ, ಉಪ್ಪು ಇಷ್ಟು ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 15 ನಿಮಿಷ ನೆನೆಯೋದಕ್ಕೆ ಇಡಬೇಕು. ಇವಾಗ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಯೋಗರ್ಟ್ ಅಂದರೆ ಗಟ್ಟಿ ಮೊಸರು ಒಂದು 3-4 ಸ್ಪೂನು ಗಟ್ಟಿ ಮೊಸರನ್ನ ಹಾಕಬೇಕು. ಈ ಗಟ್ಟಿ ಮೊಸರು ಹಾಕಿದ ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ, ಜೀರಿಗೆ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿನದ ಪುಡಿ, ಉಪ್ಪು ಮತ್ತು ಅಡಿಗೆ ಎಣ್ಣೆ ಇಷ್ಟು ಹಾಕ್ಬಿಟ್ಟು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಫುಡ್ ಕಲರ್ ಸ್ವಲ್ಪ ಹಾಕ್ತೀನಿ ಕಲರ್ಗೋಸ್ಕರ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಬೋನ್ಲೆಸ್ ಚಿಕನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡ್ರು ಮತ್ತು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಸೂರಿ ಮೇಥಿ ಹಾಕಿದ್ದೀನಿ, ಅದು ಮಿಸ್ ಆಗಿಬಿಟ್ಟಿದೆ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇವಾಗ ಒಂದು 4 ಅವರ್ ನಾವು ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು. ಈಗ 4 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಾದಮೇಲೆ 4 ಅವರ್ ಆದಮೇಲೆ ಈ ಥರ ಕಡ್ಡಿ ಬರುತ್ತಲ್ಲ, ಟಿಕ್ಕಾ ಮಾಡೋದು ಕಡ್ಡಿ, ಇದು ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಈ ಥರ ಕಡ್ಡಿ ತಗೊಂಡು ಅದಕ್ಕೆ ಈ ಥರ ನಾವು ಜೋಡಿಸ್ಬೇಕು. ಈ ಥರ ಚುಚ್ಚಿಬಿಟ್ಟು ಕಡ್ಡಿಗೆ ಈ ಥರ ಜೋಡಿಸ್ಬೇಕು. ಇವಾಗ ನೋಡಿ, ನಾನು 4 ಪೀಸ್ನ ಜೋಡಿಸಿದ್ದೀನಿ. ಇವಾಗ ಈ ಥರ ಜೋಡಿಸಿ ಆದಮೇಲೆ ಏರ್ ಫ್ರೈಯರ್ ಬಾಕ್ಸ್ಗೆ ನಾವು ಬಟರ್ ಪೇಪರ್ ಮೇಲೆ ಇಟ್ಟುಬಿಟ್ಟು ಅದ್ರ ಮೇಲೆ ಎಣ್ಣೆ ಸವರಬೇಕು. ಎಣ್ಣೆ ಸವರಿದ ಮೇಲೆ ನಾವು ರೆಡಿ ಮಾಡಿಟ್ಟಿರೋ ಟಿಕ್ಕನ್ನ ಇಡಬೇಕು. ಅದ್ರ ಮೇಲೆ ಈ ಥರ ಜೋಡಿಸ್ಬೇಕು. ಅದ್ರ ಮೇಲೆ ಸ್ವಲ್ಪ ನಾವು ಬೆಣ್ಣೆನೋ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕ್ಬೋದು. ಈಗ ಏರ್ ಫ್ರೈಯರ್ ಒಳಗಡೆ ಇಡಬೇಕು. ಇಟ್ಟು ಇವಾಗ ಡಿಗ್ರಿನ ಸೆಟ್ ಮಾಡಬೇಕು. ನಾನು 150 ಡಿಗ್ರಿ ಇಟ್ಟಿದ್ದೀನಿ, 20 ನಿಮಿಷ ಇಟ್ಟಿದ್ದೀನಿ. 10 ನಿಮಿಷ ಆದಮೇಲೆ ನಾವು ತೆಗಿಬೇಕು. 20 ನಿಮಿಷ ನಾನು ಇಟ್ಟಿದ್ದೆ. ಈಗ 10 ನಿಮಿಷ ಆದಮೇಲೆ ತೆಗೆದುಬಿಟ್ಟು ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಸವರ್ಬಿಟ್ಟು ಇವಾಗ ಉಲ್ಟಾ ಮಾಡಬೇಕು. ಈ ಥರ ತಿರುಗಿಸಿ ಇಡಬೇಕು. ತಿರುಗಿಸಿ ಇಟ್ಟು ಮತ್ತೆ ಏರ್ ಫ್ರೈಯರ್ನೊಳಗಡೆ ಇಡಬೇಕು. ಇವಾಗ ಇನ್ನೂ 10 ನಿಮಿಷ ಆಗಿದೆ, ಇನ್ನೂ 10 ನಿಮಿಷಕ್ಕೆ ಆಗುತ್ತೆ. ಈಗ ನೋಡಿ, ಇನ್ನೂ 10 ನಿಮಿಷ ಆಯಿತು, ರೆಡಿ ಆಯಿತು. ನೋಡಿ, ನಾನು 20 ನಿಮಿಷ ಇಟ್ಟಿದ್ನಲ್ವ, ಇವಾಗ ನೋಡಿ ರೆಡಿ ಆಯಿತು. ಚಿಕನ್ ಟಿಕ್ಕಾ ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಉಪಯೋಗಿಸಿರೋದು ಒಂದು 2 ಸ್ಪೂನ್ ಎಣ್ಣೆ ಕೂಡ ನಾನು ಉಪಯೋಗಿಸಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಬೋದು. ಮತ್ತು ಹೆಲ್ತಿಗೆ ಕೂಡ ಎಣ್ಣೆ ನಾವು ಹೆಚ್ಚು ಉಪಯೋಗಿಸ್ತಿರೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು. ನೋಡಿ, ರೆಡಿ ಆಯಿತು ಚಿಕನ್ ಟಿಕ್ಕಾ. ಖಂಡಿತ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.